ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡ್ತಾ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳು ಮಟ್ಟದ ಮಾತನಾಡಿ ಅವಮಾನಪಡಿಸಿದ್ದಾರೆ. ಅಮಿತ್ ಶಾ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಕೇಂದ್ರ ಮಂತ್ರಿಯಾಗಿ ಸಂವಿಧಾನ ಪಿತ ಪರಮ ಪೂಜ್ಯ ಬಾಬಾ ಸಾಹೇಬ್ ಅವರ ಬಗ್ಗೆ ನಗಣ್ಯ ರೀತಿಯಲ್ಲಿ ವ್ಯಾಖ್ಯಾನಿಸಿ ಮಾತನಾಡೋದ್ರಿಂದ ಜಗತ್ತಿನ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಮತ್ತು ಅಂಬೇಡ್ಕರ್ ಅಭಿಮಾನಿಗಳಿಗೆ ಮಾನಸಿಕವಾಗಿ ಬಹಳ ನೋವುಂಟು ಮಾಡಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಇವರ ಹೇಳಿಕೆಯು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಿರೋಧಿಗಳಿಗೆ ಪ್ರಚೋದನೆ ನೀಡಿದಂತಾಗುತ್ತದೆ. ಅಮಿತ್ ಶಾ ತಾನೊಬ್ಬ ಮೇಲ್ಜಾತಿಯವನೆಂಬ ದುರಂಕಾರದಿಂದ ಇಂತಹ ಹೇಳಿಕೆ ಕೊಡಲು ಸಾಧ್ಯವಾಗಿದೆ. ಆದ್ದರಿಂದ ಜಗತ್ತಿನ ಎಲ್ಲ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳ ಪರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆಗೆ ಆಗ್ರಹಿಸಿ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿಯು ನಾಳೆ 20/12/2024ರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಮಿತ್ ಶಾ ಅವರ ಪ್ರತಿಕೃತಿ ದಹನ ಮಾಡಲಾಗುವುದೆಂದು ದತ್ತು ಸೂರ್ಯವಂಶಿ ರಾಜ್ಯ ಉಪಾಧ್ಯಕ್ಷರು ಸತ್ಯದೀಪ್ ಹಾಮ್ನೂರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಕೋಟೆ, ಯೋಹಾನ್ ಡಿಸೋಜಾ, ಜಿಲ್ಲಾಧ್ಯಕ್ಷರು ಬೀದರ್ ಹಾಗೂ ಶಾದ್ರಕ್ ಸಿತಾಳ್ಗೆ, ಗುಣವಂತ್ ಸಿಂಧೆ, ಮಲ್ಲಿಕಾರ್ಜುನ್ ಕಪ್ಲಾಪುರ್, ರಾಜ್ಕುಮಾರ್ ಡೋಂಗ್ರೆ, ಸಾಲುಮನ್, ಉಮೇಶ್ ಗುತ್ತೇದಾರ್, ಶ್ರೀಮಂತ್ ಬಗ್ದಾಲ್, ಆಕಾಶ್ ಬಗ್ದಾಲ್ ಹಾಗೂ ಮಸ್ತಾನ್ ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ जब तक सूरज चांद रहेगा बाबा तेरा नाम रहेगा, जब तक सूरज चांद रहेगा बाबा तेरा नाम रहेगा, जब तक सूरज चांद रहेगा बाबा तेरा। ऑल इंडिया बहुजन समाज पार्टी के सत्तानब्बे सत्ताना अमित शाह सत्ताना, सत्तानब्बे सत्ताना अमित शाह सत्ताना, सत्तानब्बे सत्ताना अमित शाह सत्ताना। बाबा तेरा नाम रहेगा, जब तक सूरज चांद रहेगा बाबा तेरा नाम रहेगा, अमर रहे बाबा साहेब अमर रहे। धिक्कारा धिक्कारा अमित शाह धिक्कारा, धिक्कारा धिक्कारा अमित शाह धिक्कारा। धिक्कारा ಗುಡಿ ಇದೆ. ಅದು ಅಂಥ ಪವಿತ್ರವಾದ ಪಾರ್ಲಿಮೆಂಟ್ನಲ್ಲಿ ಜನರು ಓಟ್ ತಗೊಂಡು SC ST OBC ಮೈನಾರಿಟಿ ಎಲ್ಲರೂ ಓಟ್ ತಗೊಂಡು ಆ ಪಾರ್ಲಿಮೆಂಟ್ನಲ್ಲಿ ಹೋಗಿ ಬಾಬಾ ಸಾಹೇಬರ ವಿರೋಧವಾಗಿ ಕೀಳವಾಗಿ ಇಂಥ ಮಾತಾಡ್ತಾರೆ. ಅದೇ ಸಲಕ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅಮಿತ್ ಶಾ ಅವರಿಗೆ ರಾಜೀನಾಮೆ ಅವ್ರು ಮಾಡಬೇಕಂತೇಳಿ ನಾವು ಒತ್ತಾಯಿಸಿದ್ದೇವೆ. ಒಂದು ವೇಳೆ ಅಮಿತ್ ಶಾ ಅವರು ರಾಜೀನಾಮೆ ಕೊಡಲಿಲ್ಲ ಅಂದರೆ BJPಯ ಹೈಕಮಾಂಡು ಮತ್ತು BJPಯ ಪ್ರಧಾನಮಂತ್ರಿ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಪ್ರಜಾಪ್ರಭುತ್ವದ ಒಂದು ಮರ್ಯಾದೆ ನೀಡತಕ್ಕಂಥ ಕೆಲಸ ಪ್ರಧಾನಿ ಅವರು ಮಾಡಬೇಕಂತ ಹೇಳುತ್ತಾ ನಾನು ಎರಡು ಮಾತನ್ನು ಇಲ್ಲಿ ಮುಗಿಸುತ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ್, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್. ತಮ್ಮ ಹೆಸರು ಸರ್? ನನ್ನ ಹೆಸರು ದತ್ತು ಸೂರ್ಯವಂಶಿ. ನಾ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಆಗಿದ್ದೇನೆ. ಜಿಂದಾಬಾದ್ ಜಿಂದಾಬಾದ್. ನಿನ್ನೆ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಬಗ್ಗೆ ವಿರೋಧ ಮಾಡಿದ್ದಾರೆ. ಅವರಿಗೆ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಕ್ಷ ಖಂಡಿಸುತ್ತದೆ. ಅವರು ರಾಜೀನಾಮೆ ಕೊಡಬೇಕಂತೇಳಿ ಪ್ರಧಾನಮಂತ್ರಿಗೆ ಕೇಳುತ್ತೇವೆ. ನಾನೊಬ್ಬ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಯೋಹಾನ್ ಡಿಸೋಜಾ, ಚಿಲ್ಲರ್ಗಿ. ಜೈ ಭೀಮ್, ಜೈ ಕಾಂಚಿರಾಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಇಟ್ಕೊಂಡು ಏನು ನಾವಿನ್ನು ಹೋರಾಟಕ್ಕೆ ನಿಂತಿದ್ದೀವಿ. ಈ ಹೋರಾಟದ ಉದ್ದೇಶ ಏನಂದರೆ, ಒಂದು ಕೇಂದ್ರ ಸಚಿವ ಒಂದು ಗೃಹ ಸಚಿವರಾಗಿ ಒಂದು ಜಿಮ್ಮೆದಾರಿ ಇಲ್ಲದೇ ಮಾತಾಡ್ತಕ್ಕಂಥ ಏನು ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ಗೃಹ ಸಚಿವರು, ಅದು ಖಂಡನೀಯ ಆಗಿದೆ. ಏಕೆಂದರೆ ಪರಮ ಪೂಜ್ಯ ಬೋಧಿಸತ್ವ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಅಂಬೇಡ್ಕರ್ 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 ಅಂತ ಹೇಳ್ತಾರೆ. ಯಾಕೆ ಹೇಳ್ತೀರ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಿಮ್ಗೆ ಏನು ಗೊತ್ತಿದ್ರೆ ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅಂತಿದ್ದೀರ ನೀವು. ನಾವು ಅಂಬೇಡ್ಕರ್ ಅಂತ ಹೇಳ್ತಿಲ್ಲ, ಬಾಬಾ ಸಾಹೇಬ್ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಬೇಕು. ನೀವು ರಾಜಕೀಯ ಬರ್ಬೇಕು ನಿಮಗೆ. ಯಾಕೆಂದರೆ ಅದೇ ಸಂವಿಧಾತ್ಮಕ ಒಂದು ಶಕ್ತಿಯಿಂದ ಇವತ್ತು ತಾವು ಗೃಹ ಸಚಿವರಾಗಿದ್ದೀರಿ. ಅದಕ್ಕಾಗಿ ನಾವು ಈ ದೇಶದಲ್ಲಿ ಇರ್ತಕ್ಕಂಥ SC ST OBC ಮೈನಾರಿಟಿಗಳಿಗೆ ಭಾಳ ಧಕ್ಕೆ ಉಂಟಾಗಿದೆ. ಅದಕ್ಕೆ ನಾವು ಏನು ಗೃಹ ಸಚಿವರಾಗಿದ್ದೀರಿ, ಈ ಒಂದು ಸ್ಥಾನದಲ್ಲಿ ಇರಬೇಕು. ನಿಮಗೆ ಮಾನ ಸಿಗಬೇಕಾದ್ರೆ
ಇವತ್ತು ತಾವು ದೇಶದ ಎಲ್ಲ ಜನರಿಗೆ SC ST OBC ಮೈನಾರಿಟಿಗಳಿಗೆಲ್ಲ ಕ್ಷಮೆ ಹೆಚ್ಚಿಸಬೇಕು. ಇದು ನಮ್ಮದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಮೊದಲನೇ ಉದ್ದೇಶ. ಇನ್ನೊಂದು ಏನು ಅಂತಂದರೆ ತಾವು ಕೂಡಲೇ ಈ ಸಚಿವ ಸಂಪುಟದಿಂದ ತಾವು ಯಾರು ಹೇಳ್ಬಾರ್ದ್ರೆ ನಾಚಿಕೆ ಬರ್ತದೆ ನಿಮಗೆ, ತಾವು ರಾಜೀನಾಮೆ ಕೊಡಬೇಕು. ಸಾಧಾರಣ ವ್ಯಕ್ತಿಯಾಗಿರ್ರಿ. ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೇನು ಗೊತ್ತು, ಅರಿವು ಇಲ್ಲ. ಚಡ್ಡಿ ಹಾಕೊಂಬರು ಮಾತಾಡ್ತೀರಿ, ಚಡ್ಡಿ ಹೇಳೋದೇ ನೀವು ಚಡ್ಡಿ ಹಾಕೊಂಡೇ ಕಲ್ತೀರಿ, ಚಡ್ಡಿ ಹಾಕೊಂಡೇ ಬರ್ತೀರಿ ನೀವು. ಅದಕ್ಕೆ ನೀವು ಆ ಸ್ಥಾನಕ್ಕೆ ಇರ್ತಕ್ಕಂಥ ಕಾಬಿಲಾತ್ ಇಲ್ಲ. ಅದಕ್ಕೆ ನಾವು ದಯಮಾಡಿ ಹೇಳ್ತಾ ಇದ್ದೀನಿ, ನೀವು ಕೂಡಲೇ ರಾಜೀನಾಮೆ ಕೊಡಬೇಕು, ಆ ಸ್ಥಾನದಿಂದ ಹೊರ ಬರಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ. ನನ್ನ ಹೆಸರು ಸತ್ಯಜಿತ್ ಪೌಂಡೂರ್, ನಾನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ. ಇದು ಇಡೀ ಭಾರತ ದೇಶದ ನಾಚಿಕೆಗಳನ್ನು ಸಂಘಟನೆ ಮಾಡಿದಂಥ ಅಮಿತ್ ಶಾ, ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವ್ರು ಏನದಂದ್ರೆ ಅಂಬೇಡ್ಕರ್ ಹೆಸರು ಹೇಳೋ ಬದಲಿ ನೀವು ಯಾವ್ದಾರ ದೇವ್ರ ಹೆಸರು ತೊಗೊಂಡ್ರೆ ನಿಮ್ಗೆ ಸ್ವರ್ಗ ಸಿಗ್ತಿತ್ತು ಅಂತೇಳಿ ಹೇಳ್ತಾರೆ. ಅಮಿತ್ ಶಾ ಅವರೇ, ನಾವು ನಿಮ್ಗೆ ಇಲ್ಲಿಂದ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀವಿ. ಈ ದೇಶದಲ್ಲಿ ನಿಜವಾಗಿ ಯಾರ ದೇವರು ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ. ನೀವು ಅದು ತಿಳ್ಕೊಬೇಕು ಮೊದಲು. ಇವತ್ತು ನಮಗೆ ಯಾವ ದೇವರು ಬಂದು ರಕ್ಷಣೆ ಕೊಟ್ಟಿಲ್ಲ. ವಿತೌಟ್ ಬಾಬಾ ಸಾಹೇಬ್ರಿಗೆ ಬಿಟ್ಟರೆ ನಮಗೆ ಈ ದೇಶದಲ್ಲಿ ಯಾರು ದೇವರಿಲ್ಲ. ನೀವ್ಯಾರು ನಮಗೆ ದೇವರು ಅಂತ ಹೇಳ್ಕೊಡೋರು? ಅವ್ರು ನಮ್ಮ ದೇವರು, ನೀವ್ಯಾರು? ಇವ್ರಿಗೆ ದೇವರು ಅಂಬೋರು ನೀವ್ಯಾರು? ಅದು ನಮ್ಮ ಸ್ವತಂತ್ರ ಹಕ್ಕದ. ಮತ್ತು ಸುಪ್ರೀಂ ಕೋರ್ಟ್ ಏನದೊಂದು ಸ್ಪಷ್ಟನೆ ಕೊಟ್ಟದ, ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ದೇವರು ಅಂತ ಪೂಜೆ ಮಾಡ್ರಿ ಅಂತ ಹೇಳ್ಯಾರ. ಅದು ಕೂಡ ಪರಿಜ್ಞಾನ ಇಲ್ಲದೆ ನೀವು ಒಂದು ಲೋಕಸಭೆಯಲ್ಲಿ ಏನದಂತಂದ್ರೆ ಅಂಬೇಡ್ಕರ್ ಅಂತ ಹೆಸರು ಹೇಳೋ ಬದಲಿ ದೇವ್ರ ಹೆಸರು ಹೇಳಿ ನಿಮ್ಮ ಸ್ವರ್ಗ ಅಮಿತ್ ಶಾ ಜರಿ ಅವರ ಸ್ವರ್ಗ ಎಲ್ಲದ ರೀ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಇಲ್ಲೇ ಸ್ವರ್ಗ ಕೊಟ್ಟಾಗ್ಯಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಕೀಳಿಂದ ನಮಗೆ ಮೇಲೆ ಕೆತ್ತಿ ನಮಗೆ ಈ ರೀತಿ ತಂದಾರ. ಇದೇ ನಮಗೆ ಸ್ವರ್ಗ. ನಿಮಗೇನು ಕೊಂದನದ ರೀ ಬಾಬಾ ಸಾಹೇಬ್ರ ಬಗ್ಗೆ? ಬಾಬಾ ಸಾಹೇಬರು ಈ ದೀನ ದಲಿತರು, ಭಾರತ ದೇಶದ ಬಡವರು, ಹಿಂದುಳಿದ ವರ್ಗದವರು, SC ST OBC ದವರು ನಿಜವಾಗಿದ್ದವರು ಬಾಬಾ ಸಾಹೇಬ್ರ. ನೀವು ಏನದಂದ್ರೆ ಕೂಡಲೇ ರಾಜೀನಾಮೆ, BJPದವರು ಏನದ ಕೂಡಲೇ ಪಕ್ಷದ ಉಚ್ಚಾಟನೆ ಮಾಡಬೇಕು. ಮತ್ತು ಗೃಹ ಮಂತ್ರಿಯಿಂದ ಮತ್ತು ಸಚಿವ ಸಂಪುಟದಿಂದ ಏನದಂತಂದ್ರೆ ವಜಾ ಮಾಡಬೇಕು. ಇಲ್ಲಿಂದ್ರೆ ಇಡೀ ಭಾರತ ದೇಶ ತುಂಬದ ಏನೋ ಉಗ್ರವಾದ ಹೋರಾಟ ಆಯ್ತದ. ಒಂದು ವೇಳೆ ಬಾಬಾ ಸಾಹೇಬ್ರ ಅನ್ಯಾಯಗಳು ಇನ್ನೂ ರೋಡಿಗೆ ಬಂದ್ರಂದ್ರೆ ನೀವು ಏನದಂದ್ರೆ ಈ ದೇಶ ಬಿಟ್ಟು ಓಡೋಬೇಕಾಗ್ತದೆ. ನೀವು ದೇಶದ ಬಂದಿದ್ದೀರಿ, ದೇಶ ಬಿಟ್ಟು ಓಡೋ ಪರಿಸ್ಥಿತಿ ಬರ್ತದೆ. ಬಾಬಾ ಸಾಹೇಬ್ರ ಹತ್ಯದ ಬರಬೇಡ್ರಿ. ಬಾಬಾ ಸಾಹೇಬ್ರು ಈ ದೇಶದ ದೇವರ. ಬಾಬಾ ಸಾಹೇಬ್ರ ಹತ್ಯದ ಬಂದ್ರಿ. ನೀವು ಯಾರು ಏನದಂದ್ರೆ ಈ ಓಪನ್ ಆಗಿ ಹೇಳ್ತೀನಿ, ನೀವು ಯಾರು ಜೀವ ಅಂತಿರಲ್ಲ. ಎಲ್ಲರಿಗೆ ಜೈ ಭೀಮ್. ನನ್ನ ಹೆಸರು ಉಮೇಶ್ ಗುತ್ತಿದಾರ್, ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷ. ವಿಶೇಷವಾದಂಥ ಈ ಒಂದು ಪ್ರೊಟೆಸ್ಟ್ ನಾವೇನು ಮಾಡ್ತಾ ಇದ್ದೆವು, ಇದು ಗೃಹ ಸಚಿವ ಎನಿಸಿಕೊಂಡಂಥ ನಾಲಾಯಕ್ ಅಮಿತ್ ಶಾಗೋಸ್ಕರ ನಾವು ಖಡಾಖಂಡಿತವಾಗಿ ಬಾಬಾ ಸಾಹೇಬ್ ಅಭಿಮಾನಿಗಳು ಮತ್ತು ಆತನ ಮಕ್ಕಳಾಗಿ ನಾವು ಈ ದಿನ ಅಮಿತ್ ಶಾ ಅವರಿಗೆ ಆ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕೆಂಬುದಾಗಿ BJP ಹೈಕಮಾಂಡ್ಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಆಲ್ ಇಂಡಿಯಾ ಬಹುಜನ್ ಪಕ್ಷದ ವತಿಯಿಂದ ನಾವೆಲ್ಲರೂ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ತದೋ ಅದು ನಾವು ನೋಡ್ತಾ ಇದ್ದೆವು. ಒಂದು ವೇಳೆ ಅಮಿತ್ ಶಾಗೆ ಉಚ್ಚಾಟನೆ ಮಾಡಿಲ್ಲ, ಆ ಸ್ಥಾನದಿಂದ ತೆಗೆದಿಲ್ಲ ಅಂತಂದರೆ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ಮತ್ತು ಅವ್ರು ಯಾರೂ ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೋ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ಆಲೋಚನೆ ಮಾಡ್ತಾ ಇದ್ದಾರೋ ಅವ್ರ ಕನಸಿನಲ್ಲಿಯೂ ಕೂಡ ಸಂವಿಧಾನದ ವಿರುದ್ಧವಾದಂಥ ಆಲೋಚನೆ ಮಾಡಬಾರ್ದು. ಆ ವಿರುದ್ಧವಾದಂಥ ಕನಸುಗಳು ಅವ್ರಿಗೆ ಬೀಳಬಾರ್ದು ಎಂಬುದಾಗಿ ನಾವು ಈ ದಿನದಲ್ಲಿ ಆಪಣೆ ಕೊಡ್ತಾ ಇದ್ದೇವೆ, ಅವರಿಗೆ ಮಾನ್ಯತೆ ಕೊಡ್ತಾ ಇದ್ದೀವಿ. ಅದ್ರ ಸಲುವಾಗಿ ಇದು ಭಾಳ ದೊಡ್ಡ ನೊಂದು ನಾವು ಮಾತಾಡುವಂಥ ಸ್ಥಿತಿ ಬಂದಿದೆ. ಆ ಮಾತಂತದಂತಂದರೆ ಇವತ್ತು ನೀವು ಸ್ವರ್ಗದ ಬಗ್ಗೆ ಮತ್ತು ಈ ಲೋಕದ ಜನರ ಸ್ಥಿತಿಗತಿ, ಸಾಮಾಜಿಕ ನ್ಯಾಯ ಇದ್ರ ಬಗ್ಗೆ ನೀವು ಮಾತಾಡೋದು ನಿಮಗೆ ಹಕ್ಕಿಲ್ಲ. ಯಾಕಂತಂದ್ರೆ ನೀವು ಅದ್ರ ಬಗ್ಗೆ ಇನ್ನೂ ಕಲ್ತಿಲ್ಲ, ತಿಳ್ಕೊಂಡಿಲ್ಲ. ನೀವು ಕೇವಲ ಅಧಿಕಾರದ ಆಸೆಗಾಗಿ ಬಾಬಾ ಸಾಹೇಬ್ ಅಂತ ತಿಳ್ಕೊಂಡಿರಿ ಹೊರತು ಬಾಬಾ ಸಾಹೇಬ್ಗೆ ನಿಮ್ಮ ಹೃದಯದಿಂದ ಯಾವುದೇ ರೀತಿಯಿಂದ ನೀವು ಅಂಗೀಕಾರ ಮಾಡಿಲ್ಲ. ಅದಕ್ಕಾಗಿ ನಿಮ್ಮಲ್ಲ ಮನಸ್ಥಿತಿ ಬಗ್ಗೆ ನಮಗೆ ಗೊತ್ತಾಗಿದೆ. ಇನ್ಮೇಲೆ ನಿಮಗೆ ಯಾವ ನೈತಿಕತೆ ಹಕ್ಕಿಲ್ಲ. ನೀವು ಬೇಗನೆ ರಾಜೀನಾಮೆ ಕೊಡಬೇಕೆಂಬುದಾಗಿ ಮತ್ತೊಂದು ಆವರ್ತಿ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಕ್ಷದಿಂದ ಬೀದರ್ ಘಟಕ ವತಿಯಿಂದ ನಾವು ಒತ್ತಾಯಪಡಿಸ್ತಾ ಇದ್ದೇವೆ. ನಾವು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾ ಸಂಯೋಜಕನಾಗಿ ನಾನು ಶಾದ್ರಕ್ P ಸಿದ್ದಾಳ್ಗೇರ ಮಾತಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಕಾಂಶಿರಾಮ್, ಜೈ ಅಂಬೇಡ್ಕರ್. ನಮ್ಮ ಹೆಸರು ಸರ್? ನಮ್ಮ ಹೆಸರು ಶಾದ್ರಕ್ P ಸಿದ್ದಾಳ್ಗೇರ, ಆಲ್ ಇಂಡಿಯಾ